Hello everyone, welcome to RK Study Info YouTube channel. I hope all of you doing well. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಕೆಪಿಎಸ್ಸಿ ಕಡೆಯಿಂದ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೇನು ಅಧಿಸೂಚನೆ ಆಗಿದೆ. ಐ ಹೋಪ್ ನೀವೆಲ್ಲ ಈಗ ಆಲ್ರೆಡಿ ಅಧ್ಯಯನವನ್ನು ಆರಂಭ ಮಾಡಿದ್ದೀರಾ ಸೀರಿಯಸ್ ಆಗಿ. ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಎನ್ನುವಂತಹ ಮಹತ್ವದ ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನವನ್ನು ನಡೆಸ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಅದು ತನ್ನ ವರದಿಯನ್ನ ಹಂತ ಹಂತವಾಗಿ ಯಾವ ರೀತಿ ಸಬ್ಮಿಷನ್ ಅನ್ನ ಮಾಡುತ್ತೆ. ಸೊ ಯಾವ ತರ ಹಂತ ಹಂತವಾಗಿ ಅದು ರಾಷ್ಟ್ರಪತಿಗಳ ಮೂಲಕ ಪಾರ್ಲಿಮೆಂಟ್ಗೆ ಹಾಗೂ ಸಂಬಂಧಪಟ್ಟ ಸರ್ಕಾರಕ್ಕೆ ಯಾವ ತರ ತನ್ನ ವರದಿಯನ್ನು ಒಪ್ಪಿಸಬೇಕಾಗತ್ತೆ. ಹಾಗೆ ಬಹಳ ಮುಖ್ಯವಾಗಿ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಂವಿಧಾನದ ಆರ್ಟಿಕಲ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ, ಅದನ್ನ ಅಧ್ಯಯನ ಮಾಡೋಣ. ಹಾಗೆಯೇ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಬೆನ್ನೆಲುಬು ತರ ಇರುವಂತಹ ಒಂದು ಇದಕ್ಕೆ ಫೈನಾನ್ಸ್ ಫಂಡಿಂಗ್ ಅನ್ನು ಕೊಡುವಂತಹ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ. ಸೊ ಅದ್ರ ಬಗ್ಗೆನೂ ಬಹಳ ಡೀಟೇಲ್ ಆಗಿ ನಾವು ಅಧ್ಯಯನ ಮಾಡೋರಿದ್ದೀವಿ. ಸೊ ಈ ವಿಡಿಯೋ ನೋಡಿ ಆದ್ಮೇಲೆ ಖಂಡಿತವಾಗಿಯೂ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿಎಸ್ಸಿ ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನೀವೀಗ ಆಲ್ರೆಡಿ ಅರ್ಜಿಯನ್ನು ಹಾಕಿರ್ತೀರಾ. ಹಾಗೆ ಇನ್ನೂ ಯಾರ್ಯಾರು ಅರ್ಜಿಯನ್ನು ಹಾಕಿಲ್ಲ, ಸೊ 14 ಮೇ ತಾರೀಕಿನ ಒಳಗಡೆ ಅರ್ಜಿಯನ್ನು ಹಾಕೊಳ್ಳಿ. ಇವತ್ತು 12 ಮೇ, ಸೊ ಇನ್ನೇನು ಕೆಲವೇ ದಿನಗಳಿದಾವೆ. ಸೊ ಅಷ್ಟರ ಒಳಗಡೆ ನೀವೇನ್ ಮಾಡಿ ಅರ್ಜಿಯನ್ನು ಹಾಕೊಳ್ಳಿ. ಹಾಗೆ ನಿಮ್ಮ ಎಕ್ಸಾಮ್ ನೋಡಿ ಯಾವಾಗಿರುತ್ತೆ, ಆಗಸ್ಟ್ 11ನೇ ತಾರೀಕಿಗೆ GK ಎಕ್ಸಾಮ್ ಇರುತ್ತೆ. ಜೊತೆಗೆ ಅವತ್ತೇ ಬೆಳಿಗ್ಗೆ ಕನ್ನಡ ಕಡ್ಡಾಯ ಭಾಷಾ ಪತ್ರಿಕೆ ಇರುತ್ತೆ. ಸೊ ಅದಾಗಿ ಸ್ವಲ್ಪ ದಿನಗಳು ಆದ್ಮೇಲೆ ನಿಮಗೆ ಇವತ್ತು ನಾವೇನ್ ಪಾಠ ಮಾಡ್ತಾ ಇದ್ದೇವೆ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ನಾವೇನ್ ಹೇಳ್ತೇವೆ, ಸೊ ಈ ಒಂದು ಎಕ್ಸಾಮ್ ನಡೀತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಈಗ ಆಲ್ರೆಡಿ ನಾವು ಮೊದಲ ಘಟಕ ಅಂದ್ರೆ ಫಸ್ಟ್ ಯೂನಿಟ್ ಏನಿದೆ ರಿಸರ್ವೇಶನ್ ಇನ್ ಇಂಡಿಯಾ ಅಂತ ಹೇಳಿ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ, ಅದನ್ನ ಕಂಪ್ಲೀಟ್ ಮಾಡಿದ್ದೇವೆ. ಆ ಎಲ್ಲ ವಿಡಿಯೋಗಳನ್ನ ನೋಡಿಲ್ಲ ಅನ್ನೋದಾದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಭಾರತದ ಮೀಸಲಾತಿ ವ್ಯವಸ್ಥೆ ಆಲ್ ವಿಡಿಯೋ ಅಂತ ಹೇಳಿ ಅಥವಾ ಕೆಪಿಎಸ್ಸಿ ಗ್ರೂಪ್ ಬಿ ಆಲ್ ವಿಡಿಯೋ ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವಿಡಿಯೋಗಳನ್ನ ನೋಡಿ. ಹಾಗೇನೆ ಎರಡನೇ ಘಟಕ ಏನಿದೆ NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಸೊ ಅದರ ವಿಡಿಯೋಸ್ಗಳು ಸಹ ಅದೇ ಲಿಂಕ್ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಮೊದಲ ಘಟಕ ಎರಡನೇ ಘಟಕ ದಟ್ ಮೀನ್ಸ್ ಫಸ್ಟ್ ಯೂನಿಟ್ ಮತ್ತು ಸೆಕೆಂಡ್ ಯೂನಿಟ್ PDF ನೋಟ್ಸ್ ಬೇಕು ಅನ್ನೋದಾದ್ರೆ ಪ್ರತಿಯೊಂದು ಯೂನಿಟ್ಗೆ ಕೇವಲ 59 ರೂಪೀಸ್ ಫೀಸ್ ಇರುತ್ತೆ ನೋಡಿ. ಕನ್ನಡ ಬೇಕಿದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಅಲ್ಲಿ ನಿಮಗೆ ಕೊಡಲಾಗುತ್ತೆ. ಸೊ ಮಾಡಬೇಕಾಗಿರೋದೇನು 9483122319 ಈ ನಂಬರ್ಗೆ ಏನ್ ಮಾಡಿ ಆಸ್ಪಿರೆಂಟ್ಸ್ ವಾಟ್ಸಪ್ ಮಾಡಿ. ಕೇವಲ 59 ರೂಪಾಯಿ ಪ್ರತಿ ಘಟಕಕ್ಕೆ ಇರುತ್ತೆ. ಸೊ ಅದನ್ನ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡ, ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಅಲ್ಲಿ ನೀವೇನ್ ಮಾಡಬಹುದು PDF ಅನ್ನ ತೆಗೆದುಕೊಂಡು ಇಡೀ ನೋಟ್ಸ್ ಅನ್ನ ನೀಟಾಗಿ ಅಧ್ಯಯನ ಮಾಡಿ ಅದರಿಂದ ಮತ್ತೆ ನೀವು ಎಕ್ಸ್ಟ್ರಾಕ್ಷನ್ ಮಾಡಿ, ಆಯ್ತಾ, ಪಾಯಿಂಟ್ಸ್ ಗಳನ್ನ ಎಲ್ಲ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿ. ಸೊ ಈ ಹಿಂದಿನ ಕ್ಲಾಸಲ್ಲಿ ನಾವು ಆಲ್ರೆಡಿ ಯಾರ್ಯಾರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ರತಿಯೊಂದು ಹಂತ ಹಂತವಾಗಿ ನೀಟಾಗಿ ಆಲ್ರೆಡಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೇವೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂದ್ರೇನು, ಅದು ಯಾವ ತರ ಬಂತು, ಯಾವ ವರ್ಷ ಜಾರಿಯಲ್ಲಿ ಬಂತು, ಶಾಸನಬದ್ಧ ಸಂಸ್ಥೆ ಯಾವಾಗಾಯ್ತು, ಸಂವಿಧಾನಿಕ ಸಂಸ್ಥೆ ದಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ ಯಾವಾಗಾಯ್ತು, ಅವೆಲ್ಲವನ್ನು ಡಿಸ್ಕಸ್ ಮಾಡಿದೆ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನಿದೆ, ಸೊ ಇದು ತನ್ನ ವರದಿಯನ್ನ ಯಾವ ರೀತಿ ಸಬ್ಮಿಷನ್ ಅನ್ನ ಮಾಡುತ್ತೆ ಅದನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಇದಕ್ಕೆ ಯಾವ ತರ ಫಂಡಿಂಗ್ ಸಿಗುತ್ತೆ ಅದನ್ನು ಅಧ್ಯಯನ ಮಾಡೋಣ. ಜೊತೆಗೆ ನಾವು ಆಲ್ರೆಡಿ ಹೇಳಿದಾಗೆ NCBCಗೆ ಸಂಬಂಧಪಟ್ಟಂಗೆ ಸಂವಿಧಾನದಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ, ಹಾಗೆ ಇತ್ತೀಚಿನ ಕೆಲವೊಂದು ತಿದ್ದುಪಡಿಗಳು ಏನೇನು, ಇವೆಲ್ಲವನ್ನ ನಿಮಗೆ ತಿಳಿಸ್ತಾ ಇದ್ದೇವೆ. ಸೊ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ಸೊ ನಿಮಗೆಲ್ಲ ಗೊತ್ತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಏನ್ ಮಾಡುತ್ತೆ, ನಮ್ಮ ದೇಶದ ಉದ್ದಕ್ಕೂ ಅಥವಾ ಯೂನಿಯನ್ ಟೆರಿಟರೀಸ್ಗಳ ಉದ್ದಕ್ಕೂ ಎಲ್ಲೆಲ್ಲಿ ಸೋಷಿಯಲ್ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳು ಇದಾವೆ ದಟ್ ಮೀನ್ಸ್ SCBCs ಅಂತ ನಾವೇನು ಹೇಳ್ತೇವೆ, ಸೊ ಅವುಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಇರುವಂತಹ ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆ. ಸೊ ಡೈರೆಕ್ಟ್ ಆಗಿ ಭಾರತ ಸಂವಿಧಾನವನ್ನೇ ನಿಮಗೆ ತೋರಿಸೋದಾದ್ರೆ, ಸೊ ನೋಡ್ತಾ ಇರ್ಬೋದು ಭಾರತ ಸಂವಿಧಾನವನ್ನೇ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇವೆ. 338B ನಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇರಬೇಕು ಅಂತ ಹೇಳಿ ಹೇಳುತ್ತೆ. ಸೊ ಇದರ ಮೂಲಕ ಇದೊಂದು ಏನಾಗುತ್ತೆ, ಹಿಂದುಳಿದ ರಾಷ್ಟ್ರೀಯ ಆಯೋಗ ಏನಿದೆ ವರ್ಗಗಳ ಆಯೋಗ, ಸೊ ಸಾಂವಿಧಾನಿಕ ಸಂಸ್ಥೆ ಆಗುತ್ತೆ. ದಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸರ್ ಹಾಗಾದ್ರೆ ಏನು, ಅದಕ್ಕೆ ಸಿಕ್ಕಾಪಟ್ಟೆ ಪವರ್ ಸಿಗುತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿ ನೋಡೋದಾದ್ರೆ ಒಂದು ನ್ಯಾಯಾಲಯ, ಆಯ್ತಾ, ನಿಮ್ಮ ಊರುಗಳಲ್ಲಿ ತಾಲೂಕುಗಳಲ್ಲಿ ಸಿವಿಲ್ ನ್ಯಾಯಾಲಯ ಇರುತ್ತಲ್ವಾ,
ಹೌದು ಸರ್, ಇರುತ್ತೆ. ಜಡ್ಜ್ ಇರ್ತಾರೆ, ವಕೀಲರು ಇರ್ತಾರೆ. ಸೊ ಆ ಒಂದು ನ್ಯಾಯಾಲಯಕ್ಕೆ ಎಷ್ಟು ಪವರ್ ಇದೆನೋ ಅಷ್ಟೇ ಈಕ್ವಲ್ ಪವರ್ನ ಯಾರು ಹೊಂದಿರ್ತಾರೆ? NCBC ಹೊಂದಿರುತ್ತದೆ. ಅದು ಮನಸ್ಸು ಮಾಡಿದ್ರೆ ನಮ್ಮ ರಾಷ್ಟ್ರದ ಯಾವುದೇ ರಾಜ್ಯದ ಯಾವುದೇ ಯೂನಿಯನ್ ಟೆರಿಟರೀಸ್ನ ಆಫೀಸ್ಗಳಿಗೆ ಹೋಗಿ ಅಥವಾ ಅಲ್ಲಿಂದನೇ ಕಡತಗಳನ್ನ ಫೈಲ್ಗಳನ್ನು ತೆರೆಸಿಕೊಂಡು ಸ್ಟಡಿ ಮಾಡುವಂತಷ್ಟು ಎನರ್ಜಿಯನ್ನ, ಪವರ್ ಅನ್ನ ಅದು ಹೊಂದಿರುತ್ತೆ ಅಂತ ಗೊತ್ತು. ಸೊ ಹಾಗಾದ್ರೆ ಏನು ರಿಪೋರ್ಟ್ ಅನ್ನ, ಸರ್ವೆಯನ್ನ ಮಾಡುತ್ತೆ ಪ್ರತಿ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ, ಅದು ಯಾವಾಗ ಸಲ್ಲಿಸಬೇಕಾಗತ್ತೆ? ರಾಷ್ಟ್ರಪತಿಗಳಿಗೆ ಅಂತ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ, ಆಯೋಗ ಏನ್ ಮಾಡಬಹುದು? ವಾರ್ಷಿಕವಾಗಿ, ದಟ್ ಮೀನ್ಸ್ ಆನ್ಯುವಲಿ, ಅಥವಾ ಅದಕ್ಕೆ ಯಾವಾಗ ಸೂಕ್ತ ಅಂತ ಅನಿಸುತ್ತೆ, ಆಯ್ತಾ, ಆನ್ಯುವಲಿ ಅಂತೂ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಬಟ್ ಇನ್ ಬಿಟ್ವೀನ್ ಯಾವಾಗ ಬೇಕಾದ್ರೂ ಏನ್ ಮಾಡಬಹುದು? ಇತರ ಸಮಯಗಳಲ್ಲೂ ಸಹ ವರದಿಯನ್ನ ರಾಷ್ಟ್ರಪತಿಯವರಿಗೆ ಪ್ರಸ್ತುತಪಡಿಸುತ್ತದೆ. ಸೊ ಡೈರೆಕ್ಟ್ಲಿ ಯಾರ ಹತ್ರ ಹೋಗ್ಬೇಕಾಗತ್ತೆ? ಅವರು ರಾಷ್ಟ್ರಪತಿಯವರ ಹತ್ರ ಹೋಗ್ಬೇಕಾಗತ್ತೆ. ಬಿಕಾಸ್ ಆರ್ಟಿಕಲ್ 342A, ನೆನ್ಪಿಟ್ಕೊಳ್ಳಿ, ಇದು ಆರ್ಟಿಕಲ್ 342A. ಸೊ ಏನ್ ಮಾಡಬಹುದು ಅಲ್ಲಿ? ರಾಷ್ಟ್ರಪತಿಯವರು ಏನ್ ಮಾಡಬಹುದು? ತಮಗೆ ಏನು ಗೊತ್ತು ಮಾಡಿಸಿದಂತಹ ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಥವಾ ಕ್ಲಾಸಸ್ ಅಂತ ಹೇಳಿ ಅವರಿಗೆ ಭಾಸವಾಗುತ್ತೆ. ಸೊ ಅದರ ತನಿಖೆಗಾಗಿ ಏನ್ ಮಾಡಬಹುದು? ಈ ಒಂದು ಆಯ್ತಾ, ಆಯೋಗವನ್ನ ಅವರು ಹೇಳ್ಬೋದು, ನೇಮ್ ಮಾಡ್ಬೋದು. ನೋಡಿ, ಇವ್ರ ಬಗ್ಗೆ ನೀವು ಒಂದು ತನಿಖೆಯನ್ನ ಮಾಡಿಬಿಟ್ಟು ಇವರು ಏನು OBC ಸೇರ್ಬೇಕಾ ಅಥವಾ ಬೇಡ ಅಂತ ಹೇಳಿ, ಸರಿನಾ? ಇಟ್ ಎಂಪವರ್ಸ್ ದ ಪ್ರೆಸಿಡೆಂಟ್ ಟು ಸ್ಪೆಸಿಫೈ ದ ಸೋಷಿಯಲಿ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ವೇರಿಯಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. ಯಾವ ಒಂದು ಆರ್ಟಿಕಲ್ ನ ಮೂಲಕ? 342A. ಸೊ ಹಾಗಾಗಿ ರಾಷ್ಟ್ರಪತಿಗೆ ಪರಮಾಧಿಕಾರ ಇರೋದ್ರಿಂದ ಯಾವುದರಲ್ಲಿ ಸರ್? ಯಾವ ವರ್ಗಕ್ಕೆ OBC ಪಟ್ಟಿ ಟೈಟಲ್ ಅನ್ನ ಕೊಡಬೇಕು ಎನ್ನುವಂತ ಪರಮಾಧಿಕಾರ ಯಾರ್ಯಾರ ಹತ್ರ ಇರುತ್ತೆ? ರಾಷ್ಟ್ರಪತಿಯವರ ಹತ್ರ ಇರುತ್ತೆ, ಸರಿನಾ? ಯಾವ ಒಂದು ಶಿಫಾರಸಿನ ಮೂಲಕ? NCBCಗಳ ಶಿಫಾರಸಿನ ಮೂಲಕ. ಸೊ ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ. ನೋಡಿ, NCBC ಅವ್ರು ಏನ್ ಮಾಡಬೇಕು? ವಾರ್ಷಿಕವಾಗಿ ಆನ್ಯುವಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡು ಯಾರ ಹತ್ರ ಕಳಿಸ್ಬೇಕು? ಈ ರಾಷ್ಟ್ರಪತಿಯವರು ಏನಿರ್ತಾರೆ ಅವರ ಬಳಿ ಕಳಿಸ್ಬೇಕು. ಆಯೋಗ ಏನ್ ಮಾಡುತ್ತೆ? ಶಿಫಾರಸುಗಳ ಮೇಲೆ ತೆಗೆದುಕೊಂಡಂತಹ ಕ್ರಮವನ್ನು ವಿವರಿಸುವ ಜ್ಞಾಪಕ ಪತ್ರದೊಂದಿಗೆ ರಾಷ್ಟ್ರಪತಿಗಳು ಎಲ್ಲಾ ವಿವರಗಳನ್ನ ಅಥವಾ ವರದಿಗಳನ್ನ ಸಂಸತ್ತಿನ ಮುಂದೆ ಇಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ ರಾಷ್ಟ್ರಪತಿಯವರ ಹತ್ರ ಶಿಫಾರಸುಗಳು ಬರ್ತವೆ, ಶಿಫಾರಸು ಅಂದ್ರೆ ಏನ್ ಸರ್? ನೋಡಿ, ಶಿಫಾರಸು ಅಂದ್ರೆ ರೆಕಮೆಂಡೇಶನ್ಸ್. ನೋಡಿ, ಇಂಥ ಸ್ಟೇಟ್ ಅಲ್ಲಿ ಇಂತಹ ಕಮ್ಯುನಿಟಿಯನ್ನ OBC ಪಟ್ಟಿಗೆ ಸೇರಿಸಬೇಕಾಗತ್ತೆ, OBC ಪಟ್ಟಿಯಿಂದ ಕೆಳಗಿಳಿಸಬೇಕಾಗತ್ತೆ, ಅಥವಾ ಇಂತಹ ಸ್ಟೇಟ್ ಅಲ್ಲಿ OBCಗಳ ಅಭ್ಯುದಯಕ್ಕೆ, ಅವರ ಇಂಪ್ರೂವ್ಮೆಂಟ್ಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾಗತ್ತೆ, ಏನೆಲ್ಲ ರಿಪೋರ್ಟ್ ಇರುತ್ತಲ್ವಾ ಅದನ್ನ ಶಿಫಾರಸುಗಳು ಅಂತ ಹೇಳ್ತಾರೆ. ಅಂತಹ ಶಿಫಾರಸುಗಳನ್ನ ವಿವರಿಸುವಂತಹ ಒಂದು ಜ್ಞಾಪಕ ಪತ್ರವನ್ನ, ಫೈಲ್ ಅನ್ನ ಫುಟಪ್ ಮಾಡಬೇಕಾಗತ್ತೆ. ಯಾರು? ರಾಷ್ಟ್ರಪತಿಗಳು ಫೈಲ್ ಅನ್ನ ಫುಟಪ್ ಮಾಡ್ತಾರೆ. ಅದರೊಂದಿಗೆ ಜ್ಞಾಪಕ ಪತ್ರ ಇರುತ್ತೆ. ಸರ್, ಇಂಗ್ಲಿಷ್ ಅಲ್ಲಿ ಏನ್ ಸರ್ ಜ್ಞಾಪಕ ಪತ್ರ ಅಂದ್ರೆ? ಮೆಮೊರಂಡಮ್ ಅಂತ ಹೇಳ್ತಾರೆ. ಆ ಮೆಮೊರಂಡಮ್ ಅನ್ನ ಏನು ಅವರು ಒಂದು ವಿವರಣಾ ಪತ್ರ ಏನು ರೆಡಿ ಮಾಡಿರ್ತಾರೆ ರಾಷ್ಟ್ರಪತಿಗಳು. ಸೊ ಇದರ ಜೊತೆಗೆ ದೇ ಹ್ಯಾವ್ ಟು ಪುಟ್ ಅಪ್ ಬಿಫೋರ್ ದ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಏನಿದೆ ಅದರ ಮುಂದೆ ಅವರು ಪ್ರಸ್ತುತ ಪಡಿಸ್ಬೇಕಾಗುತ್ತೆ. ಅದರಲ್ಲಿ ಏನಿರುತ್ತೆ? ಆಯೋಗ NCBC ಏನೆಲ್ಲ ಶಿಫಾರಸು ಮಾಡಿರುತ್ತಲ್ವಾ OBCಗಳ ಬಗ್ಗೆ, ಹೌದು ಸರ್. ಸೊ ಅದರ ವರದಿ ಆಗಿರ್ಬೋದು, ಜೊತೆಗೆ ತಮ್ಮ ಒಂದು ಜ್ಞಾಪಕ ಪತ್ರ ಒಳಗೊಂಡಿರುತ್ತದೆ. ನೋಡಿ, ಸೊ ಈ ತರ ಏನ್ ಮಾಡ್ತಾರೆ ಅವರು? ಫೈಲ್ ಅನ್ನ ಫುಟಪ್ ಮಾಡ್ತಾರೆ. ಓಕೆ ಸರ್, ಮುಂದಿನ ಹಂತ ಏನು ಹಾಗಾದ್ರೆ? ಅಂತಹ ಯಾವುದೇ ಶಿಫಾರಸುಗಳನ್ನ ಅಂಗೀಕರಿಸದೇ ಇರುವಂತಹ ಕಾರಣಗಳನ್ನು ಸಹ ಜ್ಞಾಪಕ ಪತ್ರ ಒಳಗೊಂಡಿರಬೇಕು. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಗೊತ್ತಾಯ್ತು, ಜ್ಞಾಪಕ ಪತ್ರ ದಟ್ ಮೀನ್ಸ್ ಮೆಮೊರಂಡಮ್ ಅನ್ನ ಕಳಿಸ್ತಾರೆ ಈ ಒಂದು ರಿಪೋರ್ಟ್ ಜೊತೆಗೆ ಅಂತ ಹೇಳಿ. ಸೊ ಆ ರಿಪೋರ್ಟ್ ನಲ್ಲಿ ಒಂದ್ ವೇಳೆ ಪ್ರೆಸಿಡೆಂಟ್ ಅವರು NCBC ಅವರು ಹೇಳಿದಂತಹ ಏನು ವರದಿ ಇದೆ ಅದಕ್ಕೆ ಒಂದ್ ವೇಳೆ ಅಂಗೀಕರಿಸದೇ ಇದ್ರೆ, ಅವರಿಗೆ ಗ್ರೀನ್ ಸಿಗ್ನಲ್ ಕೊಡದೇ ಇದ್ರೆ, ಸೊ ಅದಕ್ಕೆ ಕಾರಣಗಳನ್ನ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನುವಂತಹ ವಿವರವಾಗಿರುವಂತಹ ಕಾರಣವನ್ನು ಸಹ ಏನು ಅವರು ಜ್ಞಾಪಕ ಪತ್ರ ಕಳಿಸ್ತಾರಲ್ವಾ, ಮೆಮೊರಂಡಮ್ ಕಳಿಸ್ತಾರಲ್ವಾ, ಅದರಲ್ಲಿ ಏನು ರಾಷ್ಟ್ರಪತಿಗಳು ಏನ್ ಮಾಡಬೇಕು? ಮೆನ್ಷನ್ ಮಾಡಿರ್ಬೇಕಾಗತ್ತೆ. ಯಾಕೆ ನಾವು ಅಂಗೀಕರಿಸ್ತಾ ಇಲ್ಲ. ಅದೇ ತರ 4ನೇ ಸ್ಟೆಪ್ ನೋಡಿ, ಒಂದ್ ವೇಳೆ ಏನು ಶಿಫಾರಸುಗಳು ಏನ್ ಕೊಟ್ಟಿರ್ತಾರಲ್ವಾ NCBC ಅವರು, ಹೌದು ಸರ್ ಕೊಟ್ಟಿರ್ತಾರೆ, ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ್ದಾಗಿದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ಏನ್ ಬೇಕು ಅಂತ ಅಲ್ಲಿ ಹೋರಾಡ್ತಾ ಇದ್ದಾರೆ. ಈ OBC ಲಿಸ್ಟ್ ಅಲ್ಲಿ ರಿಸರ್ವೇಶನ್ ಬೇಕು, ಆಯ್ತಾ, ರಿಸರ್ವೇಶನ್ ಬೇಕು ಅಂತೇಳಿ ಹೋರಾಡ್ತಾ ಇದ್ದಾರೆ. ಒಂದ್ ವೇಳೆ ಆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವರದಿಯಾಗಿದ್ರೆ, ಸೊ ಏನ್ ಮಾಡ್ಬೇಕಾಗತ್ತೆ? ಆ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕಾಗತ್ತೆ? ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರಿಗೆ ಒಂದು ಏನು ಅವರು
ಫೈಲನ್ನು ಫುಟಪ್ ಮಾಡಿರ್ತಾರಲ್ವಾ ಅದರ ಕಾಪಿಯನ್ನು ಕಳಿಸ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ. ಅರ್ಥ ಆಗ್ತಾ ಇದೆ ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರು ಬೇರೆ ಬೇರೆ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅಥವಾ ಈ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೆ ಇದನ್ನ ಕಳಿಸಿ ಆಸ್ಪಿರೆಂಟ್, ಶೇರ್ ಮಾಡಿ. ಸೊ ಗೊತ್ತಾಯ್ತು ನಿಮಗೆ, NCBC ಅವರು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡು ಪ್ರೆಸಿಡೆಂಟ್ ಅವ್ರ ಹತ್ರ ಬರ್ತಾರೆ. ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರೆ, ಜ್ಞಾಪಕ ಪತ್ರದೊಂದಿಗೆ ಸಂಸತ್ತಿಗೆ ಫುಟಪ್ ಮಾಡ್ತಾರೆ. ಒಂದ್ ವೇಳೆ NCBC ಕೊಟ್ಟಂತಹ ಶಿಫಾರಸುಗಳನ್ನ ಅಂಗೀಕರಿಸದೇ ಇದ್ದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಅಂಗೀಕರಿಸದೇ ಇದ್ದರೆ, ಇಫ್ ಹಿ ಇಸ್ ನಾಟ್ ರಿಕಗ್ನೈಸಿಂಗ್ ದ ರೆಕಮೆಂಡೇಶನ್ಸ್ ಹಿ ಶುಡ್ ಮೆನ್ಷನ್ ವೈ, ಯಾಕೆ ಅಂತ ಹೇಳಿ ಅದನ್ನ ಮೆನ್ಷನ್ ಮಾಡಬೇಕಾಗತ್ತೆ ಜ್ಞಾಪಕ ಪತ್ರದಲ್ಲಿ. ಅದಕ್ಕೆ ಸೂಕ್ತ ಕಾರಣಗಳು ಕೊಡಬೇಕಾಗತ್ತೆ. ಹಾಗೆ ಒಂದ್ ವೇಳೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತ ಒಂದು ರಿಪೋರ್ಟ್ ಆಗಿದ್ರೆ ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರಿಗೆ ರಾಷ್ಟ್ರಪತಿಯವರು ರವಾನಿಸಲೇಬೇಕಾಗತ್ತೆ. ಸೊ 5ನೇ ಸ್ಟೆಪ್ನ ನೋಡಿ, ರಾಜ್ಯಪಾಲರು ಏನ್ ಮಾಡಬೇಕು, ಆಯೋಗದ ಶಿಫಾರಸುಗಳ ಮೇಲೆ ತೆಗೆದುಕೊಂಡಂತಹ ಕ್ರಮವನ್ನು ವಿವರಿಸುವ ಜ್ಞಾಪಕ ಪತ್ರದೊಂದಿಗೆ ರಾಜ್ಯ ಶಾಸಕಾಂಗದ ಮುಂದೆ ಇಡಬೇಕಾಗತ್ತೆ. ರಾಜ್ಯಪಾಲರು ತಮ್ಮ ಹತ್ರ ಬಂದಿರುವಂತಹ ರಾಷ್ಟ್ರಪತಿಯವರ ರಿಪೋರ್ಟ್, ಮೆಮೊರಂಡಮ್ ಜ್ಞಾಪಕ ಪತ್ರ ಏನಿದೆ, ಜೊತೆಗೆ ವಿವರಣಾ ಪತ್ರ ಏನಿದೆ, ವಾಟ್ ಎವರ್ ಅವ್ರು ಏನೇನು ಕಳಿಸಿರ್ತಾರೆ ಎಲ್ಲವನ್ನು ತೆಗೆದುಕೊಂಡು ಸ್ಟೇಟ್ ಲೆಜಿಸ್ಲೇಚರ್ ಅಂತ ನಾವೇನು ಹೇಳ್ತೇವೆ, ರಾಜ್ಯ ಶಾಸಕಾಂಗದ ಮುಂದೆ ಇಡಬೇಕಾಗತ್ತೆ. ಅಂತಹ ಯಾವುದೇ ಶಿಫಾರಸುಗಳನ್ನ ಅಂಗೀಕರಿಸದಿರುವಂತಹ ಕಾರಣಗಳನ್ನು ಸಹ ಜ್ಞಾಪಕ ಪತ್ರ ಒಳಗೊಂಡಿರುತ್ತದೆ. ಸೊ ಆಲ್ರೆಡಿ ಹೇಳಿದ ಹಾಗೆ ಯಾಕೆ ಓಕೆ ಮಾಡಿಲ್ಲ, ಹಾಗೆ ಯಾಕೆ ಓಕೆ ಮಾಡಿದ್ದೇವೆ, ಎರಡಕ್ಕೂ ರೀಸನ್ ಅನ್ನ ರಾಷ್ಟ್ರಪತಿಯವರು ಕೊಟ್ಟು ಆ ಜ್ಞಾಪಕ ಪತ್ರವನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಕಳಿಸ್ಬೇಕಾಗತ್ತೆ. ಹಾಗೇನೆ ರಾಷ್ಟ್ರಪತಿಯು ಒಂದು ನಿರ್ದಿಷ್ಟ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಆಯೋಗದ ಯಾವುದೇ ವರದಿಯನ್ನ ರಾಜ್ಯ ಸರ್ಕಾರಕ್ಕೂ ಸಹ ಡೈರೆಕ್ಟ್ ಆಗಿ ಕಳಿಸ್ಬೋದು. ಸೊ ರಾಷ್ಟ್ರಪತಿಯವರು ಏನ್ ಮಾಡ್ಬೋದು, ಐದರ್ ರಾಜ್ಯಪಾಲರಿಗೂ ಸಹ ಕಳಿಸ್ಬೋದು ಅಥವಾ ಮನಸ್ಸು ಮಾಡಿದ್ರೆ ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೋದು, ಡಿಪೆಂಡ್ ಅಪಾನ್ ದ ಸಿಚುವೇಶನ್. ಹಾಗೆ ಆಯೋಗದ ಶಿಫಾರಸುಗಳ ಮೇಲೆ ತೆಗೆದುಕೊಂಡಂತಹ ಕ್ರಮದಲ್ಲಿ ವಿವರಿಸುವ ಜ್ಞಾಪಕ ಪತ್ರದೊಂದಿಗೆ ಸರ್ಕಾರವು ಅದನ್ನು ರಾಜ್ಯ ಶಾಸಕಾಂಗದ ಮುಂದೆ ಇಡುತ್ತದೆ. ಸೊ ಏನು ಆಯೋಗ NCBC ಶಿಫಾರಸನ್ನ ಮಾಡಿರುತ್ತೆ, ಜೊತೆಗೆ ಏನು ಆರ್ಟಿಕಲ್ 342 ಬಳಸ್ಕೊಂಡು ರಾಷ್ಟ್ರಪತಿಯವರು ಏನೆಲ್ಲ ಸಜೆಷನ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಕ್ಲಾಸ್ನ ಬಗ್ಗೆ ಅಥವಾ SCBC ಬಗ್ಗೆ. SCBC ಅಂದ್ರೆ ಏನ್ ಸರ್, ಇತರೆ ಹಿಂದುಳಿದ ವರ್ಗಗಳು ಅಥವಾ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ವರ್ಗ ಅಂತ ನಾವೇನ್ ಹೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಈ ಒಂದು ಅಪ್ಡೇಟ್ಗಳು ಬಂದಿದ್ದಾವೆ, ಏನೆಲ್ಲ ಕ್ರಮಗಳು ಬಂದಿದ್ದಾವೆ ರಾಷ್ಟ್ರಪತಿಯವರಿಂದ ಅಥವಾ NCBC ಕಡೆಯಿಂದ, ಅದನ್ನ ರಾಜ್ಯ ಶಾಸಕಾಂಗ ಏನ್ ಮಾಡ್ಬೇಕಾಗತ್ತೆ, ಆಡಳಿತ ಪಕ್ಷ ಇರ್ಬೋದು, ಅದು ಏನ್ ಮಾಡಬೇಕು, ರಾಜ್ಯದ ಜನರ ಮುಂದೆ ಇಡಬೇಕಾಗತ್ತೆ. ಏನು ವಿಧಾನಸೌಧ ಅಂತ ಹೇಳ್ತೀವಿ, ಅದರಲ್ಲಿ ಡಿಸ್ಕಸ್ ಮಾಡಲಾಗತ್ತೆ. ನೆಕ್ಸ್ಟ್, ಜ್ಞಾಪಕ ಪತ್ರವು ಅಂತಹ ಯಾವುದೇ ಶಿಫಾರಸುಗಳನ್ನ ಸ್ವೀಕರಿಸದೇ ಇರಲು ಕಾರಣಗಳನ್ನು ಸಹ ಹೊಂದಿರಬೇಕು. ಸೊ ಮೇಲೆ ಹೇಳಿದಂತ ಪಾಯಿಂಟ್ ಇನ್ನೊಮ್ಮೆ ರಿಪೀಟ್ ಆಗಿದೆ. ಸೊ ಈ ತರ ಏನಾಗುತ್ತೆ, ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಪೋರ್ಟ್ ಅನ್ನು ಏನು ರೆಡಿ ಮಾಡುತ್ತೆ, ಆನ್ಯುವಲಿ ಬೈ ಆನ್ಯುವಲಿ ವಾಟ್ ಎವರ್ ತಮಗೆ ಸೂಕ್ತವೆಂದು ಭಾವಿಸಬಹುದಾಗಿರುವಂತ ಇತರೆ ಯಾವುದೇ ಸಮಯ, ಆಯ್ತಾ. ಸೊ ಅಂತಹ ಸಮಯದಲ್ಲಿ ರಿಪೋರ್ಟ್ ಅನ್ನು ರೆಡಿ ಮಾಡಬೇಕಾಗುತ್ತೆ. ಹಾಗೆ ರಾಷ್ಟ್ರಪತಿ ಕಳಿಸ್ಬೇಕಾಗತ್ತೆ. ರಾಷ್ಟ್ರಪತಿಯವರು ಫೈಲನ್ನು ಫುಟಪ್ ಮಾಡ್ತಾರೆ. ನೀಟಾಗಿ ಅವ್ರು ಏನೇನು ಹೇಳಿದ್ದಾರೆ ಎಲ್ಲ ಕಾರಣಗಳನ್ನ ನೋಡಿಕೊಂಡು ತಮ್ಮ ಒಪಿನಿಯನ್ ಏನಿದೆ ಅದನ್ನ ಹೇಳ್ತಾರೆ. ಒಂದ್ ವೇಳೆ ಅವರು ಆ ಒಂದು ನಿರ್ದಿಷ್ಟ ಕಮ್ಯುನಿಟಿಯನ್ನ OBCಗೆ ಸೇರಿಸಬೇಕು ಅನ್ನೋದಾದ್ರೆ ಯಾಕೆ ಸೇರಿಸಿದೀವಿ ಅಂತೇಳಿ ಕಾರಣ ಕೊಡಬೇಕು. ಒಂದ್ ವೇಳೆ ಕೈ ಬಿಡ್ತಾ ಇದೀವಿ ಅಂತಂದ್ರೆ ಯಾಕೆ ಕೈ ಬಿಡ್ತಾ ಇದೀವಿ ಅನ್ನೋದನ್ನು ಕೊಡಬೇಕಾಗತ್ತೆ. ಜೊತೆಗೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿಯಾಗಿದ್ರೆ ಸೊ ಕಾಪಿ ಟು ರಾಜ್ಯಪಾಲರು ಅಥವಾ ರಾಜ್ಯ ಸರ್ಕಾರಕ್ಕೆ ಅದೊಂದು ಕಳಿಸ್ಬೇಕಾಗತ್ತೆ. ಸೊ ಫೈನಲಿ ಏನ್ ಮಾಡ್ತಾರೆ, ರಾಜ್ಯ ಸರ್ಕಾರ ಅದನ್ನ ಈ ಒಂದು ತಮ್ಮ ಏನು ಅಧಿವೇಶನ ಇರುತ್ತೆ ಅದರಲ್ಲಿ ಡಿಸ್ಕಸ್ ಅನ್ನ ಮಾಡಿ ಮುಂದಿನ ಕ್ರಮಕ್ಕೆ ಜರುಗಿಸಲಾಗುತ್ತೆ ಫ್ರೆಂಡ್ಸ್. ಸೊ ಈ ತರ ಏನಾಗುತ್ತೆ, ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಏನಾಗುತ್ತೆ ಕೆಲಸ ಮಾಡುತ್ತೆ. ಸೊ ಅದನ್ನ ಎಲ್ಲಿ ಹೇಳಲಾಗಿದೆ ಸರ್, ನೋಡಿ ಆರ್ಟಿಕಲ್ 338B ನಲ್ಲಿ ನೀವು ಓದ್ತಾ ಹೋದ್ರೆ ಸರಿನಾ, ನಿಮಗೆ ನೀಟಾಗಿ ಏನಾಗುತ್ತೆ ಪ್ರತಿಯೊಂದು ಯಾವ ತರ ಅದು ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ಭಾರತ ಸಂವಿಧಾನದ ಎಲ್ಲ ಆರ್ಟಿಕಲ್ಸ್ಗಳು, ಇದಕ್ಕೆ ಸಂಬಂಧಿಸಿದ ಎಲ್ಲ ಆರ್ಟಿಕಲ್ಸ್ಗಳು, ಹಾಗೆ ಇದಕ್ಕೆ ಸಂಬಂಧಿಸಿದ ಇತ್ತೀಚಿನ ಅಪ್ಡೇಟ್ಗಳು ಏನೇನಾಗಿದ್ದಾವೆ ಎಲ್ಲವನ್ನ ನೋಟ್ ಮಾಡಿ ನಾವು ಆಲ್ರೆಡಿ ನೋಟ್ಸ್ ಅಲ್ಲಿ ಕವರ್ ಮಾಡಿದ್ದೇವೆ ಎಲ್ಲವನ್ನ. ಸರ್ನಾ, ನಿಮಗೆ ಏನು ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೇವೆ 2 ಘಟಕಗಳದ್ದು, ಅದರಲ್ಲಿ ಇವನ್ ಇತ್ತೀಚಿನ ಕೆಲವೊಂದು ಅಮೆಂಡ್ಮೆಂಟ್ಗಳನ್ನು ಸಹ, ತಿದ್ದುಪಡಿಗಳನ್ನು ಸಹ ಸೇರಿಸಿದ್ದೇವೆ ಸರ್ನಾ. ಇವನ್ ಆಫ್ಟರ್ ನೀವು ಏನ್ ಮಾಡ್ಲೇಬೇಕಾಗತ್ತೆ, ಭಾರತ ಸಂವಿಧಾನವನ್ನ ನಿಮ್ಮ ಪಕ್ಕಕ್ಕೆ ಇಟ್ಕೊಂಡು ಜೊತೆಗೆ ನಾವೇನ್ ನೋಟ್ಸ್ ಕೊಡ್ತಾ ಇರ್ತೇವೆ ಅದನ್ನು ಸಹ ಓದ್ಕೊಂಡು ಎರಡನ್ನು ಪ್ಯಾರಲಲ್ ಆಗಿ, ಎರಡನ್ನು ಸಮಾನಾಂತರವಾಗಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಸರಿನಾ ಸ್ಪ್ರೆಡ್ಸ್? ಓಕೆ. ಸೊ ಹಾಗಾಗಿ 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮಗೆ ಘಟಕ 1 ಯೂನಿಟ್ 1 ಬೇಕಿದ್ರೆ ಯೂನಿಟ್ 1 ಸಿಗುತ್ತೆ, ಯೂನಿಟ್ 2 ಬೇಕಿದ್ರೆ ಯೂನಿಟ್ 2 ಸಿಗುತ್ತೆ.
ಸೊ ರಿಸರ್ವೇಶನ್ ಇನ್ ಇಂಡಿಯಾ ಟೋಟಲ್ ಆಗಿ ನಾವು ಕವರ್ ಮಾಡಿದ್ದೇವೆ. ಪ್ರೀ ಇಂಡಿಪೆಂಡೆನ್ಸ್ ಯಾವ ತರ ಇತ್ತು, ಪೋಸ್ಟ್ ಇಂಡಿಪೆಂಡೆನ್ಸ್ ಯಾವ ತರ ಬಂತು, ಹಾಗೆ ಮಂಡಲ ಆಯೋಗ ಅಂದ್ರೇನು, ಕಾಕಾ ಕೇಳ್ಕರ್ ವರದಿ ಅಂದ್ರೇನು, ಹಾಗೆ ಇಂದಿರಾ ಸಹಾನಿ ಕೋರ್ಟ್ ಕೇಸ್ ಯಾವ ತರ ಏನದು ಆಕ್ಚುಲಿ, ಇವೆಲ್ಲವನ್ನ ಘಟಕ 1ರಲ್ಲಿ ಯೂನಿಟ್ 1 ನಲ್ಲಿ ಕವರ್ ಮಾಡಿದ್ದೇವೆ. ಕೇವಲ 59 ರೂಪಾಯಿ ಫೀಸ್ ಇರುತ್ತೆ, 59 ರುಪೀಸ್. ಕನ್ನಡ ಅಥವಾ ಇಂಗ್ಲಿಷ್ ಯಾವುದೇ ಭಾಷೆಯಲ್ಲಿ ತಗೋಬಹುದು. 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಅಥವಾ ಈಗ ನಾವು ಪಾಠ ಮಾಡ್ತಾ ಇರುವಂತಹ PDF ಬೇಕು ಅನ್ನೋದಾದ್ರೆ 59 ರೂಪಾಯಿ ಇರುತ್ತೆ ಇದಕ್ಕೂ ಸಹ. ಸೊ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಪಡಿಬಹುದು. ಸೊ ಈಗ ನೋಡೋಣ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಏನು NCBC ಇದೆ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ನಿಬಂಧನೆಗಳು ಯಾವ್ಯಾವಿದಾವೆ, ಕೆಲವೊಂದು ಭಾರತ ಸಂವಿಧಾನದಲ್ಲಿ ಏನೆಲ್ಲ ಇದ್ರ ಬಗ್ಗೆ ಮೆನ್ಷನ್ ಆಗಿದೆ ನೋಡೋಣ. ಸೊ ನಿಮಗೆಲ್ಲ ಗೊತ್ತಿದೆ, ಕ್ಲಾಸ್ನ ಆರಂಭದಲ್ಲೇ ಹೇಳಿದೀವಿ ವಿಡಿಯೋ ನಂಬರ್ 1ರಲ್ಲಿ, ಇದಕ್ಕೆ ಸಂಬಂಧಿಸಿದ ವಿಡಿಯೋ ನಂಬರ್ 1ರಲ್ಲಿ 1993ರಲ್ಲಿ ಭಾರತ ಸರ್ಕಾರದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಆಯ್ತಾ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಸೊ ಆ ಒಂದು ಮಿನಿಸ್ಟ್ರಿಯಲ್ಲಿ ಏನಾಗುತ್ತೆ, ಈ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕ ಹಿಂದುಳಿದಿರುವಂತಹ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ NCBCಯನ್ನು ರಚನೆ ಮಾಡಲಾಗುತ್ತೆ. ಯಾವಾಗ ಇದು ರಚನೆ ಆಗಿರುತ್ತಲ್ವಾ ಆಸ್ಪಿರೆಂಟ್ಸ್, ಅದು ಅವಾಗ ಕೇವಲ ಒಂದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ, ನಾವು ಆಲ್ರೆಡಿ ಹೇಳಿದ್ದೇವೆ. ಸೊ ಯಾವಾಗ ಈ ಒಂದು 123ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ 2017ರಲ್ಲಿ ಪರಿಚಯ ಮಾಡಿ 2018ರ ಆಗಸ್ಟ್ನ ವೇಳೆಗೆ ಏನ್ ಮಾಡಲಾಗುತ್ತೆ, ಈ ಒಂದು ಸಂವಿಧಾನದ 338B ಎನ್ನುವಂತಹ ಕ್ಲಾಸ್ ಅನ್ನ ಸೇರಿಸಿ ಈ ಒಂದು NCBCಗೆ ಏನ್ ಮಾಡಲಾಗುತ್ತೆ, ಸಾಂವಿಧಾನಿಕ ಸ್ಥಾನಮಾನವನ್ನ ನೀಡಲಾಗುತ್ತೆ. ಈ ಒಂದು ಸ್ಥಾನಮಾನವನ್ನ ನೀಡಲಾಗುತ್ತೆ. ಎಷ್ಟನೇ ಅಮೆಂಡ್ಮೆಂಟ್ ಆಕ್ಟ್ ನ ಮೂಲಕ? 102ನೇ ಅಮೆಂಡ್ಮೆಂಟ್ ಆಕ್ಟ್ ನ ಮೂಲಕ. ಸರ್ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರ? ಹೌದು ಸರ್, ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರೆ. ಓಕೆ, 102ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಆರ್ಟಿಕಲ್ 338B ನ ಆಡ್ ಮಾಡಲಾಗುತ್ತೆ. ಅದರ ಜೊತೆಗೆ 342A ಸಹ ಅಪ್ಡೇಟ್ ಮಾಡಲಾಗುತ್ತೆ, ಹಾಗೆ 366 ಸಹ ಅಪ್ಡೇಟ್ ಮಾಡಲಾಗುತ್ತೆ. ಹಾಗೆ 338B ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇರತಕ್ಕದ್ದು ಅಂತ ಹೇಳ್ತಾ ಇದೆ ಆರ್ಟಿಕಲ್ 338B. ಸೊ ಇದನ್ನ ಯಾವ ತರ ಸೇರಿಸಲಾಯಿತು ಇದೀಗ ನಿಮ್ಗೆ ಹೇಳಿದ್ವಿ. ಸಂವಿಧಾನಕ್ಕೆ 102ನೇ ಅಮೆಂಡ್ಮೆಂಟ್ ಆಕ್ಟ್ ಅಂತ ನಾವೇನ್ ಹೇಳ್ತೇವೆ, ಅದರ ಮೂಲಕ 338B ನ ಆಡ್ ಮಾಡಲಾಗುತ್ತೆ. ಸೊ ಈ ಮೂಲಕ ಅಫಿಷಿಯಲ್ ಆಗಿ NCBC ಏನಾಗುತ್ತೆ, ಒಂದು ಸಿಕ್ಕಾಪಟ್ಟೆ ಅದಕ್ಕೆ ಪವರ್, ದಟ್ ಮೀನ್ಸ್ ಸಂವಿಧಾನಾತ್ಮಕ ಒಂದು ಸ್ಥಾನಮಾನ ಸಿಗುತ್ತೆ. ಯಾವ ತರ ಎಲೆಕ್ಷನ್ ಕಮಿಷನ್ ಇದೆ, ಸೇಮ್ ಅದಕ್ಕೆ ಇರುವಂತಷ್ಟು ಪವರ್ ಇದಕ್ಕೆ ಇರುತ್ತೆ. ಹಾಗೇನೆ ಬಹಳ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ಇದು. ಸೊ ಇದೇನ್ ಮಾಡುತ್ತೆ, ಈ OBCಗೆ ಸಂಬಂಧಪಟ್ಟಂತಹ ಏನಾದರೂ ದೂರಿದ್ರೆ ಅಥವಾ ಅವರ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಪರಿಶೀಲನೆ ಮಾಡುವ ಹಾಗಿದ್ರೆ, ಸೊ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಏನ್ ಮಾಡಬೇಕು, ಕಾಲದಿಂದ ಕಾಲಕ್ಕೆ ಇದೀಗ ಹೇಳಿದ್ವಲ್ವಾ ಯಾವ ತರ ರಿಪೋರ್ಟ್ ರೆಡಿ ಮಾಡ್ತಾರೆ ಅಂತ ಹೇಳಿ, ಹೌದು ಆ ತರ ರೆಡಿ ಮಾಡುತ್ತೆ. ಹಾಗೆ ಆರ್ಟಿಕಲ್ 342A ಏನು ಪರಿಚಯ ಮಾಡಿದ್ರಲ್ವಾ, ನಾವು ಆಲ್ರೆಡಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೇವೆ. ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿದ ನಂತರ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಗುರುತಿಸಲು ರಾಷ್ಟ್ರಪತಿಗಳಿಗೆ ಇದು ಅವಕಾಶವನ್ನು ನೀಡುತ್ತೆ. ದಟ್ ಮೀನ್ಸ್ ಅಲ್ಟಿಮೇಟ್ ಆಗಿ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್. 342A ಈ ಒಂದು ಇನ್ನೊಂದು ನಿಗಮವನ್ನ ಮಾಡಿದ್ದಾರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ, ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಬೆಂಬಲವಾಗಿ ಒಂದು ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಓಕೆ, ಆರ್ಥಿಕ ಅಭಿವೃದ್ಧಿ ನಿಗಮ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಅಭಿವೃದ್ಧಿ ನಿಗಮ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫಿನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಸೊ ಇದರ ಬಗ್ಗೆ ನಿಮಗೆ ತಿಳಿಲೇಬೇಕಾಗತ್ತೆ, ಇದ್ರ ಮೇಲೂ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದೇನಾಗುತ್ತೆ, 13 ಜನವರಿ 1992ರಲ್ಲಿ ಏನಾಗುತ್ತೆ, ಇದು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. 1992 ಜನವರಿ ಮಂತ್ ಅಲ್ಲಿ ಇದು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ಫುಲ್ ಫಾರ್ಮ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಬಹುದು. NBCFDC ಅಂದ್ರೆ ಏನು ಅಂತ ಹೇಳಿ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ. ಓಕೆ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ. ಸೊ ಇದು ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಹಣಕಾಸಿನ ಒಂದು ಸಹಾಯ ಆಗಿರ್ಬೋದು, ಜೊತೆಗೆ ಏನೇನು ಅದು ಪ್ರೊವೈಡ್ ಮಾಡುತ್ತೆ ಅಂತೇಳಿ ಈಗ ನಿಮಗೆ ಹೇಳ್ತೇವೆ, ನೋಟ್ ಮಾಡ್ಕೊಳ್ಳಿ. ಓಕೆ ಆಸ್ಪಿರೆಂಟ್ಸ್, ಸೊ ಗೊತ್ತಾಯ್ತು ನಿಮಗೆ NBCFDC ಅಂದ್ರೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇದು ಏನ್ ಮಾಡುತ್ತೆ, ಎಕನಾಮಿಕ್ ಆಕ್ಟಿವಿಟೀಸ್ ಗಳನ್ನ ಬೂಸ್ಟ್ ಮಾಡುತ್ತೆ. ಯಾವರಿಗೆ ಸಂಬಂಧಪಟ್ಟಂಗೆ,
ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಏನು ಹಿಂದುಳಿದ ವರ್ಗಗಳು ಇದಾವಲ್ವಾ? ಹೌದು ಸರ್, ಇದಾವೆ. ಸೆಂಟ್ರಲ್ ಲಿಸ್ಟ್ ಇದೆ, ಸ್ಟೇಟ್ ಲಿಸ್ಟ್ ಇದೆ. ಸೊ ಆ ವರ್ಗದಲ್ಲಿ ಬರುವಂತಹ ಜನರಿಗೆ ಎಕನಾಮಿಕ್ ಆಕ್ಟಿವಿಟೀಸ್ಗಳು, ಆರ್ಥಿಕವಾಗಿರುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಇದು ಸಹಕಾರವನ್ನು ಮಾಡುತ್ತೆ. ಯಾವುದು? ಈ ಒಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹಾಗೆ ಆ ಒಂದು ವರ್ಗದ ಜನರಿಗೆ ಬೇಕಾಗಿರುವಂತಹ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಕೌಶಲ್ಯಾಭಿವೃದ್ಧಿ, ಸ್ವ ಉದ್ಯೋಗಕ್ಕೆ ಬೇಕಾಗಿರುವಂತಹ ಒಂದು ಎಕನಾಮಿಕ್ ಸಹಾಯ ಅದು ಕೊಡುತ್ತೆ. ಹಾಗೆ ಲೋ ಇಂಟ್ರೆಸ್ಟ್ ರೇಟಲ್ಲಿ ಏನು ಮಾಡುತ್ತೆ? ಎಷ್ಟಂದ್ರೆ 5ರಿಂದ 10 ಲಕ್ಷ ಲೋನ್ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ ಕೇವಲ 7% ಈ ಒಂದು ಇಂಟ್ರೆಸ್ಟ್ ರೇಟಲ್ಲಿ ಏನು ಮಾಡುತ್ತೆ? NBC FDC ಅವರಿಗೆ ಸಹಾಯಧನವನ್ನು ಕೊಡ್ತಾ ಇರುತ್ತೆ. ಹಾಗೆಯೇ ನೋಡಿ, ಲೋನಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಅಭಿವೃದ್ಧಿ ನಿಗಮ ಏನಿದೆ, ಅದು ಒಂದ್ ವೇಳೆ ಹಣಕಾಸು ಪಡಿಬೇಕು ಅನ್ನೋದಾದ್ರೆ ಯಾವ ತರ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಇರಬೇಕಾಗತ್ತೆ? ಸೊ ಆ ವ್ಯಕ್ತಿ ಏನಿರ್ಬೇಕಾಗತ್ತೆ? ಮಸ್ಟ್ ಬಿ ಆನ್ OBC, ಆಯ್ತಾ? OBC ಪಂಗಡದ ವ್ಯಕ್ತಿ ಆಗಿರ್ಬೇಕಾಗತ್ತೆ ಅಫ್ಕೋರ್ಸ್. ಹಾಗೆ ಅವರ ಒಂದು ವಾರ್ಷಿಕ ಆದಾಯ ಅಥವಾ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ. ಹಾಗೇನೆ ಅವರ ಬಳಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅದು ಇರಲಿಲ್ಲ ಅಂತಂದ್ರೆ ಸರ್ಕಾರ ಕೊಟ್ಟಂತಹ ಏನು ಅಂತ್ಯೋದಯ ಯೋಜನೆಯ ಒಂದು ಕಾರ್ಡ್ ಆಗಿರ್ಬೋದು, ಹಾಗೆ BPL ಬಿಲೋ ಪಾವರ್ಟಿ ಕಾರ್ಡ್ ಹೋಲ್ಡರ್ ಅಂತ ನಾವೇನ್ ಹೇಳ್ತೇವೆ, ಸೊ ಆ ಒಂದು ಕಾರ್ಡ್ಗಳನ್ನು ಅವರು ಹೊಂದಿರಬೇಕಾಗತ್ತೆ. ಹಾಗೇನೆ ಒಂದ್ ವೇಳೆ ಈ ಒಂದು ಲ್ಯಾಂಡ್ ಅನ್ನ ಹೊಂದಿದ್ರೆ ತುಂಬಾ ಕಡಿಮೆ ಲ್ಯಾಂಡ್ ಅನ್ನು ಹೊಂದಿರಬೇಕಾಗತ್ತೆ. ಅಂದ್ರೆ 3 ಲಕ್ಷಕ್ಕಿಂತ ಲಿಮಿಟ್ ಜಾಸ್ತಿ ಹೋಗಬಾರದು. ಹಾಗೆ ಸ್ಮಾಲ್ ಫಾರ್ಮರ್ಸ್ಗಳು ಸಹ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ, ಯಾರ ಆದಾಯ 3 ಲಕ್ಷಕ್ಕಿಂತ ಕಮ್ಮಿ ಇದೆ. ಸೊ ಈ ತರ ಏನ್ ಮಾಡುತ್ತೆ? ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ನ ಫೈನಾನ್ಸ್ ವಿಂಗ್ ಏನಿದೆ ಅದು ತನ್ನ ಸಹಾಯವನ್ನ ಮಾಡ್ತಾ ಇರುತ್ತೆ. ಸೊ ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಓದ್ಕೊಳ್ಳಿ. ಹಾಗೇನೆ ಈ ಒಂದು ಕ್ಲಾಸ್ನ ಕೊನೆಯ ಟಾಪಿಕ್ ನ ಡಿಸ್ಕಸ್ ಮಾಡಿ ಇವತ್ತಿನ ಕ್ಲಾಸ್ ನ ಮುಗಿಸೋಣ. ಸೊ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದಂತಹ ಇತಿಮಿತಿಗಳು, ಲಿಮಿಟೇಷನ್ಸ್ ಅಂತ ಹೇಳ್ತೀವಲ್ವಾ? ಪ್ರತಿಯೊಂದು ಏನೇ ಒಂದು ಸಂಸ್ಥೆ ಇದೆ, ಸರ್ಕಾರದ ಒಂದು ಏನೇ ಒಂದು ಬಾಡಿ ಇದೆ ಅಂತಂದ್ರೆ ಅದಕ್ಕೆ ತನ್ನದೇ ಆಗಿರುವಂತಹ ಈ ಒಂದು ಮೆರಿಟ್ಸ್ ಇರ್ತವೆ, ಡಿಮೆರಿಟ್ಸ್ ಇರ್ತವೆ. ಸೊ ಮೆರಿಟ್ಸ್ ಎಲ್ಲ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೇವೆ. ಸೊ ಡಿಮೆರಿಟ್ಸ್ ಏನೇನು ಒಂದ್ಸಲ ನೋಡ್ಕೊಂಡು ಹೋಗೋಣ. ಹಿಂದುಳಿದ ರಾಷ್ಟ್ರೀಯ ವರ್ಗಗಳ ಆಯೋಗದ ಹೊಸ ಎಡಿಷನ್ ಏನಿದೆ, ಯಾವಾಗ 2018ರಲ್ಲಿ ಇದಕ್ಕೆ ಒಂದು ಸಾಂವಿಧಾನಿಕ ಸ್ಥಾನಮಾನ ಸಿಗುತ್ತೆ. ಸೊ ವಿಶ್ವಾಸಾರ್ಹತೆ ಅಂತ ಹೇಳ್ತೀವಿ, ಕ್ರೆಡಿಬಿಲಿಟಿ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ, ಅಥವಾ ಪರಿಣಾಮಕಾರಿ ಸಾಮಾಜಿಕ ನ್ಯಾಯದ ವಾಸ್ತುಶಿಲ್ಪವನ್ನು ಒದಗಿಸುವ ಸಾಧ್ಯತೆ ಇಲ್ಲ. ಸೊ ನೀವೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀರಾ, ಸರ್ಕಾರದ ಎಲ್ಲ ಸಂಸ್ಥೆಗಳು ಕೈಗೊಂಬೆಗಳಾಗಿದ್ದಾವೆ, ಹಾಗೆ ಹೀಗೆ ಅಂತ ಹೇಳಿ. ಎಸ್, ಸೊ ಅದರ ಸಾಲಿಗೆ ಇದನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಸೇರ್ತಾ ಇದೆ ಎನ್ನುವುದು ತಜ್ಞರ ಒಂದು ಅಭಿಪ್ರಾಯ. ಹಾಗೇನೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಸರ್ಕಾರದ ಮೇಲೆ ಬದ್ಧವಾಗಿಲ್ಲ. ಅಂದ್ರೆ ಸರ್ಕಾರದ ನಿರ್ಧಾರ ಕೆಲವೊಂದ್ಸಲ ಬೇರೆ ಇರ್ತವೆ, ಇದರ ನಿರ್ಧಾರ ಬೇರೆಗಳು ಇರ್ತವೆ. ಹಿಂದುಳಿದಿರುವಿಕೆಯ ವ್ಯಾಖ್ಯಾನಿಸುವಂತಹ ಯಾವುದೇ ಜವಾಬ್ದಾರಿಯನ್ನ ಹೊಂದಿರುವುದಿಲ್ಲ. ನೋಡಿ, ಸೊ ಡೈರೆಕ್ಟ್ ಆಗಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಧಿಕಾರ ಇಲ್ಲ. ಹಿಂದುಳಿದಿರುವಿಕೆ ಯಾವ್ದಾದ್ರು ಒಂದು ಕಮ್ಯುನಿಟಿ ಕ್ಲಾಸ್ ಅನ್ನ ಬ್ಯಾಕ್ವರ್ಡ್ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂದ್ರೆ ಇವರು ಡೆಫಿನೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಒಂದು ಡಿಮೆರಿಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಆರ್ಟಿಕಲ್ 340ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ, ಈ ಒಂದು ಆರ್ಟಿಕಲ್ 340 ಆಗಿರ್ಬೋದು, 342A ಆಗಿರ್ಬೋದು, ರಾಷ್ಟ್ರಪತಿಗಳಿಗೆ ಪರಮಾಧಿಕಾರವನ್ನು ಕೊಟ್ಟಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ? ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ, ಆಯ್ತಾ, ರಾಷ್ಟ್ರಪತಿಗಳು ಏನ್ ಮಾಡಬೇಕಾಗತ್ತೆ? ಸೂಚನೆ ಕೊಡಬೇಕಾಗತ್ತೆ. ನೋಡಿ, ರಾಷ್ಟ್ರಪತಿಗಳು ಸೂಚನೆ ಕೊಡುವವರೆಗೆ ಏನ್ ಮಾಡೋಕ್ಕಾಗಲ್ಲ, ಇವರು ಕೆಲಸವನ್ನ ಮಾಡೋದಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು. ಹಾಗೇನೆ ಬಹಳ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡುತ್ತೆ ಇತ್ತೀಚೆಗೆ, ಬಹಳ ಮುಖ್ಯವಾಗಿ ಇದನ್ನು ಸಹ ಹೇಳಬೇಕು, ಈ ನ್ಯಾಷನಲ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಕೆಲವೊಂದ್ಸಲ ಅದು ಕ್ರಿಟಿಸೈಸ್ನು ಸಹ ಮಾಡುತ್ತೆ. ಯಾಕಂತ ಹೇಳಿ ನೋಡೋದಾದ್ರೆ, ಈ ಒಂದು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದ್ಸಲ ಆಯ್ತಾ ವ್ಯತ್ಯಾಸಗಳು ನಡೀತವೆ ಆ ತರ ಅಂತ ಹೇಳಿ. ಸೊ ಹಾಗಾಗಿ ಇತ್ತೀಚೆಗೆ 105ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿಗೂ ಸಹ ಇದು ಕಾರಣ ಆಗುತ್ತೆ. ಸೊ ಇದರ ಮೂಲಕ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ, ಏನು ಆರ್ಟಿಕಲ್ 342 ಏನ ಪರಿಚಯ ಮಾಡಿ ರಾಷ್ಟ್ರಪತಿಗಳಿಗೆ ಪರಮಾಧಿಕಾರವನ್ನು ಕೊಟ್ಟಿದ್ರಲ್ವಾ, ಸೊ ಅಲ್ಲಿ ರಾಜ್ಯದ ಒಂದು ಒಪಿನಿಯನ್ ತೆಗೆದುಕೊಳ್ಳೋದು ಬಹಳ ಕಡಿಮೆ ಇತ್ತಲ್ಲಿ. ಸೊ ಯಾವಾಗ 105ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮಾಡಲಾಯಿತು, ರಾಜ್ಯಗಳ ಒಂದು ಪವರ್ ಏನಿತ್ತು ಅದನ್ನ ಮತ್ತೆ ರೀಸ್ಟೋರ್ ಮಾಡಲಾಗುತ್ತೆ. ಅಂದ್ರೆ ಸ್ಟೇಟ್ಸ್ ಏನ್ ಮಾಡಬಹುದು, ತಮ್ಮ ಸಪರೇಟ್ ಆಗಿರುವಂತಹ ಲೀಸ್ಟ್ ನ, ಓಕೆ ಅರ್ಥ ಮಾಡ್ಕೊಳ್ಳಿ, ಸ್ಟೇಟ್ಸ್ ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಲೀಸ್ಟ್ ಅದು ಹೊಂದಿರುತ್ತೆ. ಸೊ ಹಾಗಾಗಿ
ನಮ್ಮ ರಾಜ್ಯದ ಲಿಸ್ಟ್ ಬೇರೆ ರಾಜ್ಯದ ಲಿಸ್ಟ್ ಬೇರೆ ಬೇರೆ ಇರುತ್ತೆ. ಏನ್ ಮಾಡಬಹುದು, ತಮ್ಮ ಸಪರೇಟ್ OBC ಲಿಸ್ಟ್ ನ ರೆಡಿ ಮಾಡಬಹುದು ಅಂತೇಳಿ ಈ ಒಂದು 105ನೇ ಅಮೆಂಡ್ಮೆಂಟ್ ಆಕ್ಟ್ ಹೇಳುತ್ತೆ. ಸೊ ಇದರ ಮೂಲಕ ಏನಾಗುತ್ತೆ ಸರ್, ಇದಕ್ಕೆ 342A ಇತ್ತಲ್ವಾ, ಅದಕ್ಕೆ ಕ್ಲಾಸ್ 3 ಅನ್ನ ಆಡ್ ಮಾಡಲಾಗುತ್ತೆ. ಕ್ಲಾಸ್ 3 ಅನ್ನ ಆಡ್ ಮಾಡಲಾಗುತ್ತೆ. ಹಾಗೇನೆ ಈ ಒಂದು ಆರ್ಟಿಕಲ್ 366 ಏನಿತ್ತು ಅದರಲ್ಲಿ 26C ಹಾಗೇನೆ 338B ಸಹ ಅಪ್ಡೇಟ್ ಮಾಡುತ್ತೆ. ಇದು ಯಾವುದು, ಈ 105ನೇ ಅಮೆಂಡ್ಮೆಂಟ್ ಆಕ್ಟ್. ಸೊ ಇನ್ ಶಾರ್ಟ್ ನಿಮಗೆ ಹೇಳೋದಾದ್ರೆ ಆರ್ಟಿಕಲ್ 105 ಅಮೆಂಡ್ಮೆಂಟ್ ಆಕ್ಟ್ ಇಂದ ಏನೇನಾಯ್ತು, ಪ್ರತಿಯೊಂದು ರಾಜ್ಯವು ತನ್ನದೇ ಆಗಿರುವಂತಹ ಒಂದು SC/BC ಸೋಷಿಯಲ್ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ನ ಲಿಸ್ಟ್ ಅನ್ನ ಹೊಂದಬಹುದು. ತಳಮಟ್ಟದಲ್ಲಿ ಸಮಸ್ಯೆಯನ್ನು ಪರಿಹರಿಸಲಾಗುವುದಿಲ್ಲ. ಅಂದ್ರೆ SC/ST ಒಂದು ಘೋಷಣೆ ಮಾಡಿದ್ದಾರೆ, ಆಯೋಗ ಅಂತೇಳಿ ಘೋಷಣೆ ಮಾಡಿದ್ದಾರೆ. OBCಗೂ ಸಹ ಸ್ಥಾನಮಾನ ಸಿಕ್ಕಿದೆ ಸಾಂವಿಧಾನಿಕ ಅಂತೇಳಿ. ಸೊ ಘೋಷಣೆ ಮಾಡ್ತಾ ಹೋದಂಗೆಲ್ಲ ಬೇಸ್ ಲೆವೆಲ್ ಅಲ್ಲಿ ತಳಮಟ್ಟದಲ್ಲಿ ಸಮಸ್ಯೆ ಪರಿಹರಿಸಲಾಗುವುದಿಲ್ಲ. ಅಂದ್ರೆ ಅದಕ್ಕೆ ತನ್ನದೇ ಆಗಿರುವಂತಹ ಒಂದು ಫ್ರೀ ಹ್ಯಾಂಡ್ ಅನ್ನ ಕೊಡಬೇಕು ಅಂತ ಹೇಳಿ ಅಭಿಪ್ರಾಯ. ಹಾಗೇನೆ 338B.5 ಆಯೋಗದೊಂದಿಗೆ ಸಮಾಲೋಚಿಸಿದ ಹಿಂದುಳಿದ ವರ್ಗಗಳ ಏನು ಪಟ್ಟಿ ಇದೆ, ಸೊ ಅದರ ಪರಿಷ್ಕರಣೆಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ಮೌನವಾಗಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಒಂದು ಕೆಲವೊಂದು ಬಯಾಸ್ಡ್ ಅಂತ ಹೇಳ್ತೀವಲ್ವಾ, ಕೆಲವೊಂದು ತಾರತಮ್ಯದ ನೀತಿಗಳ ವಿರುದ್ಧ ಕೋರ್ಟ್ ಏನ್ ಮಾಡಬಹುದು, ಇವರ ಒಂದು ಏನು ಫೈನಲ್ ಲಿಸ್ಟ್ ಇರುತ್ತೆ ಅದಕ್ಕೆ ಅಬ್ಜೆಕ್ಷನ್ ಸಹ ಹಾಕಬಹುದು. ಸೊ ಇದರ ಬಗ್ಗೆ NCBC ಮೌನವಾಗಿದೆ. ಹಾಗೇನೆ ರಾಜಕೀಯಕರಣ ಅಂದ್ರೆ ಏನ್ ಸರ್, ಪಾಲಿಟೈಸೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ಆಯೋಗದ ಸದಸ್ಯರನ್ನ ಎಸ್ಪೆಷಲಿ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಆಯ್ತಾ, ತಮಗೆ ಬೇಕಾಗಿರುವಂತ ಫೇವರ್ ಆಗಿರುವಂತಹ ಜೊತೆಗೆ ವೋಟ್ ಬ್ಯಾಂಕ್ ರಾಜಕೀಯದ ಮೂಲಕ ಏನ್ ಮಾಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ತಮಗೆ ಬೇಕಾಗಿರುವಂತ ವ್ಯಕ್ತಿಗಳನ್ನ NCBC ಅಧ್ಯಕ್ಷರು ಸದಸ್ಯರಾಗಿ ಮಾಡ್ಬೋದಲ್ವಾ. ಸೊ ಇದ್ರ ಮೂಲಕ ಏನಾಗುತ್ತೆ, ವೋಟ್ ಬ್ಯಾಂಕ್ ನ ಒಂದು ರಾಜಕೀಯ ಆಗೋಗುತ್ತೆ. ಸರಿನಾ, ಸರ್ಕಾರದ ಒಂದು ಪಂಜರದಲ್ಲಿದೆ ಅಂತ ನೀವೆಲ್ಲ ಓದ್ತಾ ಇರ್ತೀರಲ್ವಾ, ಆ ತರ ಸಂಸ್ಥೆ ಆಗಿದೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಹಾಗೇನೆ ಪರಿಣಿತರ ಕೊರತೆ ಆಯ್ತಾ, ಎಕ್ಸ್ಪರ್ಟ್ಸ್ ಗಳ ಒಂದು ಕೊರತೆನೂ ಸಹ ಇದರಲ್ಲಿ ಕಾಣುತ್ತೆ. ಹಾಗೇನೆ ಮೋರ್ ದೆನ್ ಎಕ್ಸ್ಪರ್ಟ್ಸ್ ಇದು ಒಂದು ರಾಜಕೀಯ ಸಂಸ್ಥೆ ಅಂತ ಹೇಳಿ ಆಯ್ತಾ, ಇದರ ಒಂದು ಲಿಮಿಟೇಷನ್ ಹೇಳಲಾಗುತ್ತೆ. ಜೊತೆಗೆ ಒಂದು ಭ್ರಮ ನಿರಸನ ಅಂದ್ರೆ ಕೇವಲ ಸಾಂವಿಧಾನಿಕ ಸ್ಥಾನಮಾನ ನೀಡುವುದು ಜೊತೆಗೆ ಹೆಚ್ಚಿನ ಒಂದು ಶಾಸನವನ್ನು ಪರಿಚರಿಸೋದ್ರಿಂದ ರೂಟ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ಸ್ ಏನಿದಾವೆ, ತಳಮಟ್ಟದ ಪ್ರಾಬ್ಲಮ್ಸ್ ಗಳೇನಿದಾವೆ ಅದನ್ನ ಬಗೆಹರಿಸೋಕೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ತರ ಏನಾಗುತ್ತೆ, ಕಂಪ್ಲೀಟ್ ಆಗಿ NCBCಯ ನಾವು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಗಳನ್ನು ನೋಡಬಹುದು. ಸೊ ಐ ಹೋಪ್ ನಿಮ್ಗೆ ಬಹಳ ಡೀಟೇಲ್ ಆಗಿ ನಾಲೆಜ್ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ. ಇದಕ್ಕೆ ಫಂಡಿಂಗ್ ಯಾವ ತರ ಆಗುತ್ತೆ ಗೊತ್ತಾಯ್ತು. ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡ್ಕೊಂಡಿದ್ದಾರೆ. ಹಾಗೇನೆ NCBC ಗೆ ಸಂಬಂಧಪಟ್ಟಂತ ಬಹುಮುಖ್ಯ ಆರ್ಟಿಕಲ್ಸ್ ಗಳೆಲ್ಲ ಗೊತ್ತಾಗಿದೆ ನಿಮಗೆ. ಸೊ ಒನ್ಸ್ ಅಗೇನ್ ನಿಮಗೆ ನೋಟ್ಸ್ಗಳು ಬೇಕಾಗಿದ್ದ ಪಕ್ಷದಲ್ಲಿ ನೀವೇನ್ ಮಾಡಿ, ಈ ನಂಬರ್ಗೆ ಓಕೆ 9483122319 ಈ ನಂಬರ್ಗೆ ಏನ್ ಮಾಡಿ ವಾಟ್ಸಪ್ ಮಾಡಿ. ಈಗ ನಾವೇನ್ ಪಾಠ ಮಾಡಿದ್ವಿ ನಿಮಗೆ NCBC ಬೇಕು ಅನ್ನೋದಾದ್ರೆ ಕೇವಲ 59 ರೂಪಾಯಿಗೆ ಇರುತ್ತೆ ನೋಡಿ ಆಯ್ತಾ. 59 ರೂಪಾಯಿಗೆ ಇರುತ್ತೆ. ಕನ್ನಡ ಬೇಕಿದ್ರೆ ಕನ್ನಡ, ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ತೆಗೆದುಕೊಳ್ಬಹುದು. 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ಬಹಳ ಇಂಪಾರ್ಟೆಂಟ್, NCBCಗೆ ಸಂಬಂಧಪಟ್ಟಂಗೆ ನ್ಯೂಸ್ಗಳಲ್ಲಿ ಏನೇನು ಕವರ್ ಆಗ್ತಾ ಇರುತ್ತೆ ಅದನ್ನು ಸಹ ಓದ್ಕೊಳ್ಳಿ ಸರಿನಾ. ಹಾಗೆ ನಾವೇನ್ ನೋಟ್ಸ್ ಕೊಟ್ಟಿರ್ತೇವೆ ಅದರಲ್ಲಿ ಕೊಟ್ಟಂತಹ ಪ್ರಮುಖ ಆರ್ಟಿಕಲ್ಸ್ಗಳನ್ನು ಸಹ ನೀವು ಎಕ್ಸ್ಟ್ರಾ ಮತ್ತೆ ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ 3ನೇ ಘಟಕ ನಾವು ಆರಂಭ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ನೆಕ್ಸ್ಟ್ ಕ್ಲಾಸ್ನ ಆರಂಭ ಮಾಡ್ತೇವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಓದ್ಕೊಳ್ಳಿ. ಗಾಡ್ ಬ್ಲೆಸ್ ಯು ಆಲ್.